ನಮಸ್ಕಾರ, ಮತ್ತೊಮ್ಮೆ ಅಪ್ಪೀಸ್ ವೆಜ್ ಕಿಚನ್ಗೆ ಸ್ವಾಗತ. ಬನ್ನಿ, ಇವತ್ತು ಆಲೂ ಪರೋಟನ ಹೇಗೆ ಮಾಡೋದು ಅನ್ನೋದನ್ನ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನೀವೇನಾದರೂ ಮೊದಲನೇ ಬಾರಿ ನಮ್ಮ ಚಾನಲಲ್ಲಿ ಬರೋವಂಥ ವೀಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಲೈಕ್, ಕಾಮೆಂಟ್ಸ್ ಮತ್ತು ಶೇರ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಆಲೂ ಪರೋಟ ಮಾಡೋದಕ್ಕೆ ಗೋಧಿ ಹಿಟ್ಟು ಅಥವಾ ಮೈದಾ ಬಳಸ್ಬೋದು. ನಾನು ಇವತ್ತು ಮೈದಾ ಬಳಸಿದ್ದೀನಿ. 2 ಬೌಲ್ನಷ್ಟು ಹಿಟ್ಟು ತೊಗೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ನೀರು ಸ್ವಲ್ಪನೇ ಹಾಕ್ತಾ ಚೆನ್ನಾಗಿ ಕಲಿಸ್ತಾ ಬರಬೇಕು. ತುಂಬ ಚೆನ್ನಾಗಿ ನಾದಬೇಕಾಗುತ್ತೆ. ನೀವು ಎಷ್ಟು ನಾದುತ್ತೀರೋ ಅಷ್ಟು ಚೆನ್ನಾಗಿ ಪರೋಟ ಬರುತ್ತೆ. ಹೀಗೆ ಚೆನ್ನಾಗಿ ನಾದಿದ್ಮೇಲೆ ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸವರ್ಬಿಟ್ಟು ಒಂದು ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ ಅಥವಾ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡೋದಕ್ಕೆ ಬಿಟ್ಬಿಡಬೇಕು. ಈ ಟೈಮ್ನಲ್ಲಿ ಒಂದು ಬೌಲಲ್ಲಿ ಬೇಯಿಸಿರೋ ಆಲೂಗಡ್ಡೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಅದರಲ್ಲಿ ಸಣ್ಣದಾಗಿ ಹಚ್ಚಿರೋಂಥ ಈರುಳ್ಳಿ, ಸಣ್ಣದಾಗಿ ಹಚ್ಚಿರೋಂಥ ಕೊತ್ತಂಬರಿ ಸೊಪ್ಪು, ಸಣ್ಣದಾಗಿ ಹಚ್ಚಿರೋಂಥ ಹಸಿಮೆಣಸಿನ್ಕಾಯಿ, ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ನಷ್ಟು ಓಂಕಾಳನ್ನು ಕ್ರಷ್ ಮಾಡಿಬಿಟ್ಟು ಹಾಕ್ಬಿಟ್ಟು, ಹಾಗೆ 1 ಚಮಚದಷ್ಟು ಜೀರಿಗೆ, ಒಂದು ಅರ್ಧ ಟೇಬಲ್ ಸ್ಪೂನ್ನಷ್ಟು ಗರಂ ಮಸಾಲ, 1 ಟೇಬಲ್ ಸ್ಪೂನ್ನಷ್ಟು ಧನಿಯಾ ಪುಡಿ, ಒಂದು ಸ್ವಲ್ಪ ಅರಿಶಿಣ ಪುಡಿ, ಇದನ್ನೆಲ್ಲದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಲೂಗಡ್ಡೆ ಜೊತೆಗೆ ಚೆನ್ನಾಗಿ ಹೊಂದ್ಕೊಂಡು ಚೆನ್ನಾಗಿ ಮಿಕ್ಸ್ ಆಗಬೇಕು. ಅಷ್ಟು ಚೆನ್ನಾಗಿ ಅದನ್ನು ಕಲಸಿ ಅದನ್ನು ಒಂದು ಪಕ್ಕಕ್ಕೆ ಇಟ್ಬಿಟ್ಟು, ಈಗ ರೆಡಿಯಾಗಿರೋ ಕಲಸಿಟ್ಟಿರೋಂಥ ಹಿಟ್ಟಲ್ಲಿ ಗೋಲಾಕಾರದಲ್ಲಿ ಮಾಡಿಕೊಂಡು ಹೀಗೆ ಸ್ವಲ್ಪ ಒಣ ಹಿಟ್ಟನ್ನು ಹಾಕ್ಕೊಂಡು ಅದರಲ್ಲಿ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ನಾವು ರೆಡಿ ಇಟ್ಕೊಂಡಿರೋಂಥ ಆಲೂಗಡ್ಡೆ ಸ್ಟಫಿಂಗ್ನ ಅದರೊಳಗಡೆ ಇಟ್ಬಿಟ್ಟು ಸುತ್ತ ಈ ಥರ ಮಡಚ್ತಾ ಬರಬೇಕಾಗತ್ತೆ. ಈ ಥರ ಮಡಚಿ ಸೆಂಟ್ರಲ್ಲಿ ಇರೋ ಪಾರ್ಟನ್ನು ಪ್ರೆಸ್ ಮಾಡ್ಕೊತ ಸ್ವಲ್ಪ ಚೆನ್ನಾಗಿ ಪ್ರೆಸ್ ಮಾಡಿದ್ರೆ ಆವಾಗ ಈ ಥರ ಗೋಲಾಕಾರ ಮಾಡಿಬಿಟ್ಟು ಕೆಳಗಡೆ ಸ್ವಲ್ಪ ಹಿಟ್ಟು ಹಾಕೊಂಡ್ಬಿಟ್ಟು ಈ ಥರ ಬೆರಳಿಂದ ಲೈಟಾಗಿ ಪ್ರೆಸ್ ಮಾಡ್ತಾ ಬರಬೇಕಾಗುತ್ತೆ. ಫಸ್ಟು ಸೆಂಟ್ರಲ್ಲಿ ಪ್ರೆಸ್ ಮಾಡಿಬಿಟ್ಟು ಬೆರಳಲ್ಲಿ ಹಾಗೇ ನೋಡಿ, ಹಾಗೆ ಸೈಡಿಗೆ ಬಂದುಬಿಡಬೇಕು, ಮೇಲೆ ಬರಬೇಕು. ಇದೇ ವಿಧಾನದಲ್ಲಿ ಮಾಡಬೇಕು ಅಂತ ಏನಿಲ್ಲ, ನಿಮಗೆ ಗೊತ್ತಿರೋ ವಿಧಾನದಲ್ಲಿ ಮಾಡಿದ್ರೂ ಆಗುತ್ತೆ. ಒಟ್ಟಿನಲ್ಲಿ ಪರೋಟ ಚೆನ್ನಾಗಿ ಬರಬೇಕು ಅಷ್ಟೇ. ಸ್ಟಫಿಂಗ್ ಆಚೆ ಬರಬಾರ್ದು. ನಾವು ಒಳಗಡೆ ಇಟ್ಟಿರೋಂಥ ಸ್ಟಫಿಂಗು ಯಾವ ಕಾರಣಕ್ಕೂ ಆಚೆ ಬರಬಾರ್ದು. ಆ ಥರ ಅದನ್ನು ರೆಡಿ ಮಾಡಬೇಕಾಗುತ್ತೆ. ಕೈಯಿಂದ ಪ್ರೆಸ್ ಮಾಡ್ಕೊಂಡಿದ್ದಾದಮೇಲೆ ಕೆಳಗಡೆ ಲಟ್ಟಣಿಗೆಯಿಂದ ಅದನ್ನು ಲಟ್ಟಿಸ್ಬಿಟ್ಟು ಕಾದಿರೋ ಹಂಚಿನ ಮೇಲೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ 1 ಸ್ಪೂನ್ನಷ್ಟು ಎಣ್ಣೆ ಹಾಕ್ಬಿಟ್ಟು ಎಲ್ಲ ಕಡೆಯಿಂದನೂ ಪರೋಟ ಪೂರ್ತಿ ಆಗೋ ಥರ ಹರಡಿಬಿಟ್ಟು ಅದನ್ನು ಮತ್ತೆ ತಿರುವಾಕಿ 2 ಕಡೆನೂ ಎಣ್ಣೆ ಹಾಕಿ ಚೆನ್ನಾಗಿ ಬೇಯಿಸಬೇಕು. ಆ ಮಸಾಲ ಎಲ್ಲ ಬೇಯಬೇಕು ಆಲೂಗಡ್ಡೆ ಜೊತೆ. ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ತುಂಬ ಚೆನ್ನಾಗಿ ಬೇಯಿಸಬೇಕು. ಈಗ ಪರೋಟ ತಿನ್ನೋಕೆ ರೆಡಿ ಇರುತ್ತೆ. ಇದ್ರ ಮೇಲೆ ತುಪ್ಪ ಹಾಕ್ಕೊಂಡು ಹಾಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಉಪ್ಪಿನಕಾಯಿ ಜೊತೆನೂ ಚೆನ್ನಾಗಿರುತ್ತೆ, ಮೊಸರು ಬಜ್ಜಿ ಜೊತೆಗೂ ಚೆನ್ನಾಗಿರುತ್ತೆ. ಇದೇ ಥರ ಈಸಿ ರೆಸಿಪಿಗಳು ನಿಮಗೆ ಬೇಕಂದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಪ್ರೆಸ್ ಮಾಡಿ, ಅದರಲ್ಲಿ ಆಲ್ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ವಿಡಿಯೋ ಹೇಗೆ ಬಂದಿದೆ ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಇಷ್ಟ ಆಗಿದರೆ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ನಮಸ್ಕಾರ.